ಇದು ಬೆಳ್ಳಂಬೆಳಗ್ಗೆ ಪಾವುಗಡ ಪಟ್ಟಣದಲ್ಲಿ ವ್ಯಕ್ತಿಯೋರ್ವನ ಕೊಲೆಯಾಗಿರುವಂತಹ ಘಟನೆಯ ಸುದ್ದಿ ಹರಿದಾಡ್ತಾ ಇದೆ. ಈ ಒಂದು ಘಟನೆ ತುಮಕೂರು ಜಿಲ್ಲೆ ಪಾವುಗಡ ಪಟ್ಟಣದ ಮೀನಾ ನರ್ಸಿಂಗ್ ಹೋಮ್ ಹಿಂಭಾಗದಲ್ಲಿ ಮಂಗಳವಾರ ತಡರಾತ್ರಿ ವ್ಯಕ್ತಿಯ ಕೊಲೆಯಾಗಿರಬಹುದು ಅಂತ ಶಂಕಿಸಲಾಗಿದೆ. ಪಾವುಗಡ ಪಟ್ಟಣದ ಬಾಬಯ್ಯನ ಬೀದಿಯ ವಾಸಿ ಸುಮಾರು 43 ವರ್ಷದ ಲಕ್ಷ್ಮೀನಾರಾಯಣ ಸತ್ತು ಬಿದ್ದಿರುವಂತಹ ವ್ಯಕ್ತಿ. ಈತ ಪಾವುಗಡ ಪಟ್ಟಣದಲ್ಲಿ ತೆಂಗಿನಕಾಯಿ ಸುಲಿಯುವಂತ ಕೆಲಸವನ್ನ ಮಾಡಿಕೊಂಡು ಬದುಕನ್ನ ದೂಡುತ್ತಿದ್ದ ಎನ್ನಲಾಗಿದೆ. ಮಂಗಳವಾರ ಸಂಜೆ ಮನೆಗೆ ಹೋಗಿ ಹೊರಬಂದವನು ಮತ್ತೆ ಬುಧವಾರ ಮುಂಜಾನೆ ಮೀನಾ ನರ್ಸಿಂಗ್ ಹೋಮ್ ಹಿಂಭಾಗದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಯಾರೋ ಅಪರಿಚಿತರು ಕಟ್ಟಿಗೆ ಪೀಸ್ನಿಂದ ತಲೆಗೆ ಬಲವಾಗಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ರಕ್ತಸ್ರಾವಗೊಂಡು ಸಾವನ್ನಪ್ಪಿರುವಂತಹ ದೃಶ್ಯ ಕಣ್ಣಿಗೆ ಕಟ್ಟುತ್ತಿದೆ. ಮೃತ ವ್ಯಕ್ತಿಗೆ ಪತ್ನಿ ಲಕ್ಷ್ಮಿ ಹಾಗೂ ಓರ್ವ ಹೆಣ್ಣು ಮಗಳು ಅನಿತಾ ಲಕ್ಷ್ಮಿ ಹಾಗೆ ವಯಸ್ಸಾದ ತಂದೆ ತಾಯಿ ಇದ್ದರೂ ಅವರ ಆಕ್ರಂದನ ನಿಜಕ್ಕೂ ಮುಗಿಲು ಮುಟ್ಟಿತ್ತು. ಈ ಒಂದು ಘಟನಾ ಸ್ಥಳಕ್ಕೆ ಪಾವುಗಡ ಪೊಲೀಸ್ ಠಾಣೆ ಪಿಎಸ್ಐಗಳಾದ ವಿಜಯ್ ಕುಮಾರ್, ಕಾಸಿಂ, ನಾರಾಯಣಸ್ವಾಮಿ, ಮನೋಹರ್ ಬಾಬು, ಇನ್ನು ಎಎಸ್ಐಗಳಾದ ಗೋವಿಂದಪ್ಪ, ಈಶ್ವರಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಕೊಲೆಗೈದವರ ಪತ್ತೆಗೆ ಚುರುಕಿನ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ, ಟಿವಿಎನ್, ಪಾವಗಡ.